ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ತೊಂಡೆಕಾಯಿ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಗಂತೂ. ಅದು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಮೊದಲಿಗೆ ತೊಂಡೆಕಾಯಿನ ತೊಳೆದು ನೀಟಾಗಿ ಹಚ್ಕೊಂಡಿದ್ದೀನಿ. ಟೊಮೆಟೊ 2, ಚಿಕ್ಕ ಚಿಕ್ಕದಾಗಿ ಹಚ್ಚಿದ ಈರುಳ್ಳಿ 2, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಬಿಳಿ ಎಳ್ಳು 1 ಸ್ಪೂನ್ ಹುರಿದಿಟ್ಕೊಂಡಿದ್ದೀನಿ, ಕಡಲೆ ಬೀಜ 2 ಸ್ಪೂನ್ ಹುರಿದಿಟ್ಕೊಂಡಿರೋದು, ಕಸೂರಿ ಮೆಥಿ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲೆ, ಸ್ವಲ್ಪ ಅರಿಶಿನ. ಈಗೆಲ್ಲ ರೆಡಿ ಇದೆ. ಒಂದು ಮಿಕ್ಸಿ ಜಾರಿಗೆ ಹಚ್ಚಿದ 2 ಟೊಮೆಟೊವನ್ನು ಹಾಕಿ ನೀರು ಹಾಕದೆ ನುಣ್ಣಗೆ ರುಬ್ಬಿಕೊಳ್ಳಿ. ನೋಡಿ ಈ ಥರ. ಈಗ ಮತ್ತು ಮಿಕ್ಸಿ ಜಾರಿಗೆ ಹುರಿದ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು ಇದು ಹಾಕೋದ್ರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೆಲ್ಲ ರೆಡಿ ಇದೆ. ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಬೇಕಾಗುತ್ತೆ. ಈಗ ಒಲೆಯನ್ನು ಹಚ್ಚಿ ಬಾಣಲೆಯನ್ನು ಇಡಿ. ಬಾಣಲೆ ಕಾದ ನಂತರ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 3ರಿಂದ 4 ಸ್ಪೂನ್ ಎಣ್ಣೆ ತೊಂಡೆಕಾಯಿ ಫ್ರೈ ಮಾಡಿಕೊಳ್ಳಲು. ಈಗ ಎಣ್ಣೆ ಎಲ್ಲ ಕಾದಿದೆ. ಹಚ್ಕೊಂಡಿದ್ದೀವಲ್ಲ, ಒಂದು ಕೈನ 4 ಭಾಗವಾಗಿ ಮಾಡ್ಕೊಂಡಿದ್ದೀವಿ. ಈ ಎಲ್ಲವನ್ನು ಹಾಕಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು. ಈ ಥರ ಫ್ರೈ ಮಾಡಿಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಿಧಾನ ಉರಿಯಲ್ಲಿ ಫ್ರೈ ಆಗಿದೆ. ನೋಡಿ ಈ ಥರ ಫ್ರೈ ಆಗಬೇಕು. ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗೆಲ್ಲ ಒಂದು ತಟ್ಟೆಗೆ ತೊಗೊಂಡಿದ್ದೀನಿ. ಮತ್ತು ಒಂದು ಬಾಣಲೆಗೆ ಇಟ್ಟು ಅದಕ್ಕೆ ಸ್ವಲ್ಪ 2 ಸ್ಪೂನ್ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, ಮೊಗ್ಗು ಮತ್ತು ಪಲಾವ್ ಎಲೆ ಅದು ಫ್ರೈ ಆದ ನಂತರ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿದ್ದೀವಲ್ಲ ಈರುಳ್ಳಿಯನ್ನು ಹಾಕಿ ಅದನ್ನು ಸಹ ಹಸಿ ವಾಸನೆ ಹೋಗು ಫ್ರೈ ಮಾಡಬೇಕು. ಈಗ ಘಮ ಪರಿಮಳ ಬರಲು ಸ್ವಲ್ಪ ಅರಿಶಿನವನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಫ್ರೈ ಆಗಲು ಬಿಡಿ. ನೋಡಿ ಈಗೆಲ್ಲನೂ ಫ್ರೈ ಆಗಿದೆ. ಈಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಸಹ ಮಿಕ್ಸ್ ಮಾಡಿಕೊಳ್ಳಿ. ಈಗೆಲ್ಲ ಮಿಕ್ಸ್ ಆಗಿದೆ. ಈಗ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲವನ್ನು ಹಾಕಿ ಒಂದು ಸ್ವಲ್ಪ ತಿರುಗಿಸಿ ಅಷ್ಟೇ ಸಾಕು. ನಂತರ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಟೊಮೆಟೊ ಪೇಸ್ಟನ್ನು ಹಾಕಿ ಅದನ್ನು ಸಹ ಅದನ್ನು ನಿಧಾನ ಉರಿಯಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ನೋಡಿ ಈಗೆಲ್ಲನೂ ಫ್ರೈ ಆಗಿದೆ. ಆ ಎಣ್ಣೆ ಬಿಟ್ಕೊಳ್ತಾ ಇದೆಯಲ್ಲ, ಈ ಥರ ಫ್ರೈ ಮಾಡ್ಕೊಬೇಕು. ಈಗ ಅದಕ್ಕೆ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಎಳ್ಳು ಮತ್ತು ಕಡಲೆ ಬೀಜ ಅದನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ಅದಕ್ಕೆ ಅಗತ್ಯಕ್ಕೆ ತಕ್ಕಂತೆ ಗ್ರೇವಿ ಬೇಕಲ್ವ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ. ತೊಂಡೆಕಾಯಿ ಬೇಯಲು ಸ್ವಲ್ಪನೇ ನೀರು ಬೇಕಾಗುತ್ತೆ. ನೋಡಿ ಈ ಥರ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಿಕ್ಸ್ ಆಗಿ ಕುದಿಯಲು ಬಿಡಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದೀಲಿ. ಈಗೆಲ್ಲ ಕುದೀತಾ ಇದೆ. ಈಗ ಅದಕ್ಕೆ ಎಲ್ಲ ಮಿಕ್ಸ್ ಮಾಡಿಕೊಳ್ಳುತ್ತಾ ಉಪ್ಪು ಖಾರ ಬೇಕಾದರೆ ಈಗ ನೋಡ್ಕೊಬೋದು. ಈಗ ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿದ್ದಂಥ ತೊಂಡೆಕಾಯಿಯನ್ನು ಹಾಕಿ ಈ ಥರ ಒಮ್ಮೆ ಒಂದ್ಸಲ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಅವಸಮಾಗಿರುತ್ತೆ. ಚಪಾತಿಗಾಗಲಿ ಪೂರಿಗೂ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿಗಂತೂ ಸಖತ್ತಾಗಿರುತ್ತೆ. ಈಗ ಒಂದು ಕ್ಯಾಪನ್ನು ಮುಚ್ಚಿ ಬೇಯಲು ಬಿಡಿ. ಆಗಾಗ ತಟ್ಟೆಯನ್ನು ತೆಗೆದು ತಿರುಗಿಸಿ, ತಳ ಅಂಟ್ಕೊಂಡ್ಬಿಡುತ್ತೆ ಅಲ್ವ, ಅದಕ್ಕೆ ಆಗಾಗ ತಿರುಗಿಸ್ಕೊಳ್ತಾ. ಈಗ ಒಂದು 80% ಆಗಿದೆ. ಮತ್ತು ಕ್ಯಾಪನ್ನು ಮುಚ್ಚಿ ಬೇಯಲು ಬಿಡಬೇಕು. ನೋಡಿ ಈಗ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದೆಲ್ಲ ಹೀಗೆಲ್ಲ ಪರ್ಫೆಕ್ಟಾಗಿ ಆಗಿದೆ. ಅದನ್ನೆಲ್ಲ ತಿರುಗಿಸುತ್ತಾ ಬೇಕಿದ್ದಲ್ಲಿ ನಿಮಗೆ ಈಗ ಅದಕ್ಕೆ ಕಸೂರಿ ಮೆಥಿಯನ್ನು ಹಾಕಿ, ಇನ್ನಷ್ಟು ರುಚಿ ಹೆಚ್ಚಾಗುತ್ತೆ ಕಸೂರಿ ಮೆಥಿ ಹಾಕೋದ್ರಿಂದ. ಈಗ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಆಗ ರೆಡಿ ಆಗೋದು ತೊಂಡೆಕಾಯಿ ಗ್ರೇವಿ. ಒಂದು ಸಲ ನೀವು ಟ್ರೈ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಪಾತಿ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಅಮೂಲ್ಯವಾದ ಸಮಯ ಈ ವಿಡಿಯೋಗಾಗಿ ಕೊಟ್ಟಿದ್ದಕ್ಕೆ ಧನ್ಯವಾದ.